ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಹೀರೆಕಾಯಿ ಮಸ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ಬೇಕಾಗಿರುವಂಥ ಅಂಶಗಳಿದೆ. ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇಲ್ಲಿ ನಾನು 1ರಿಂದ 1.5 ಇಡಿ ಅಷ್ಟು, ಆ್ಯಕ್ಚುಲಿ ನನ್ನ ಕೈ ತುಂಬ ಸಣ್ಣದಿರೋದ್ರಿಂದ 1.5 ಇಡಿ, ನಿಮ್ಮ ಕೈಲಿ 1 ಇಡಿ ತೊಗೊಳ್ಳಿ. ಅಷ್ಟು ಬೇಳೆನ ತೊಗೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಹೀರೆಕಾಯಿನ ಅದರ ರಿಡ್ನ ರಿಮೂವ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ರಿಡ್ಜ್ ಗಾರ್ಡ್ ಕೂಡ ಅಂತ ಕೂಡ ಹೇಳ್ತೀವಿ. ಆ ಒಂದು ರಿಡ್ನ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ನಾನು ನಿಮಗೆ ಇದ್ರ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಈ ಒಂದು ಹೀರೆಕಾಯಲ್ಲಿ ನಾವು ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಚಟ್ನಿ ಮಾಡೋದು, ಹೀಗೆ ಡಿಫ್ರೆಂಟಾಗಿ ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಮಸ್ಕಾಯಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಮಾಡ್ಕೊಳ್ಳಿ, ಬಟ್ ಎಲ್ಲ ರೀತಿಯಿಂದಲೂ ನಮಗೆ ಉಪಯೋಗ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಎ ಅಧಿಕವಾಗಿರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗೆ ವಿಟಮಿನ್ ಸಿ, ಮೆಗ್ನೀಷಿಯಮ್ ಹಾಗೆ ಐರನ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಇದ್ದರೆ ಅಂಥವ್ರಿಗೆ ಇದು ರಕ್ತಹೀನತೆನ ನಿವಾರಣೆ ಮಾಡುತ್ತೆ. ಯಾರು ಸಣ್ಣ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಂಥವರು ಕೂಡ ಈ ಒಂದು ಹೀರೆಕಾಯಿನ ಯೂಸ್ ಮಾಡೋದ್ರಿಂದ ನಮ್ಮ ದೇಹದ ತೂಕನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ದೇಹದಲ್ಲಿ ಸೇರಿಕೊಂಡಿರುವಂಥ ವಿಷಕಾರಿ ಪದಾರ್ಥಗಳನ್ನ ಕೂಡ ಇದು ರಿಮೂವ್ ಮಾಡುತ್ತೆ, ಆಚೆಗಡೆ ಹಾಕುತ್ತೆ. ಇದರಲ್ಲಿ ನೋಡಿ ಎಷ್ಟೊಂದು ಬೆನಿಫಿಷಿಯರ್ ಇದೆ. ಮತ್ತು ಕಾಮಾಲೆ ರೋಗದಿಂದ ಬಳಲ್ತರೋರು ಕೂಡ ಈ ಒಂದು ಹೀರೆಕಾಯಿನ ಯೂಸ್ ಮಾಡ್ಬೋದು. ನೀವು ಜ್ಯೂಸ್ ಆದರೂ ಕುಡಿಬೋದು, ಸಾಂಬಾರಾದರೂ ಮಾಡ್ಕೊಳ್ಬೋದು, ಇಲ್ಲ ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬೋದು. ಯಾವುದೇ ರೀತಿ ತೊಗೊಂಡ್ರೂ ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತರೋರು ಕೂಡ ಇದನ್ನು ಯೂಸ್ ಮಾಡಿದ್ರೆ ಒಂದು ಮಲಬದ್ಧತೆ ಸಮಸ್ಯೆನ ನಿವಾರಣೆ ಮಾಡುತ್ತೆ. ನಾನಿಲ್ಲಿ ನೆನೆಸಿಟ್ಕೊಂಡಿದ್ದಂಥ ಬೇಳೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹೀರೆಕಾಯಿ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 5 ಹಸಿಮೆಣಸಿನ್ಕಾಯಿ ಆ್ಯಕ್ಚುಲಿ ಕಲರ್ ಸ್ವಲ್ಪ ರೆಡ್ಗೆ ಟರ್ನ್ ಆಗಿದೆ, ನೀವು ಗ್ರೀನ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ನಾವು ಇದು ಮೊಸಪ್ಗೆ ಹಾಕ್ತೀವಲ್ವ ಅದೇ ರೀತಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಈರುಳ್ಳಿ ಮತ್ತು 2 ಟೊಮೊಟೊ. ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ 1 ಲೋಟ ನೀರು ಸಾಕು. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮ್ ಆದರೆ 3 ವಿಸಿಲು, ಲೋ ಫ್ಲೇಮ್ ಆದರೆ ಅಥವಾ ಮೀಡಿಯಮ್ ಫ್ಲೇಮ್ ಆದರೆ 2 ವಿಸಿಲ್ ಸಾಕು. ಅಷ್ಟು ಕೂಗಿಸ್ಕೊಳ್ಳಿ. ವಿಸಿಲ್ ಬಂದಿದ್ದು ಇಲ್ಲಿ ಸ್ಕಿಪ್ ಆಗಿದೆ. ವಿಸಿಲ್ ಬಂದು ಅದು ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸಿದ್ದು. ಆ್ಯಕ್ಚುಲಿ ನೀರಿದ್ದರೆ ನಾವು ಇದನ್ನು ಮಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀರನ್ನ ಸ್ವಲ್ಪ ಬೇರೆ ಸಪ್ರೇಟ್ ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಬಾಣಲೆಗೆ ಈ ರೀತಿ ಬಸ್ಕೊಂಡ್ಬಿಡಿ. ಆಮೇಲೆ ನೀವು ನೀಟಾಗಿ ಒಂದು ಸ್ಮ್ಯಾಶರು ಅಥವಾ ಸೌಟಿಂದ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದು ಮಸ್ಕಾಯಿ ಆಗಿರೋದ್ರಿಂದ ನಾವು ಇದೇ ರೀತಿ ಮಸಿದ್ರೆ ಚೆನ್ನಾಗಿರುತ್ತೆ. ಅದನ್ನು ರುಬ್ಬೋದಕ್ಕಿಂತ ಈ ರೀತಿ ಮಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರಸ ಬೇರೆ ಐತಲ್ವ, ಬೇರೆ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ. ನಾವೇನು ಬಸ್ತಿಟ್ಕೊಳ್ತೀವಿ ಅದೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕುದಿಯೋಕೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಖಾರದ ಪುಡಿ ಏನು ಯೂಸ್ ಮಾಡ್ತಿಲ್ಲ, ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಲ್ವಾ. ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1-2 ಹಸಿಮೆಣಸಿನ್ಕಾಯಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ಈಗ ಸಾಲ್ಟ್ ಆವಾಗಲೇ ಸ್ವಲ್ಪ ಹಾಕಿದೆ, ಈಗ ರುಚಿ ಕಡಿಮೆ ಇತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆ ಅಥವಾ ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಹಾಗೆ 1 ಬ್ಯಾಡ್ಗೆ ಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಲೋ ಫ್ಲೇಮಲ್ಲಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾವು ಏನು ಮಸ್ತ್ ಇಟ್ಕೊಂಡಿದ್ವಿ ಹೀರೆಕಾಯಿ, ಅದರ ಒಂದು ಸಾಂಬಾರು ರಸನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಈಗ ಸ್ವಲ್ಪ ಜಸ್ಟ್ 1 ಮಿನಿಟ್ ಸಾಕು, 1 ಮಿನಿಟ್ಗಿಂತ ಕಡಿಮೆನೇ ಸಾಕು. ಇದು ಫ್ರೈ ಮಾಡಿಕೊಂಡು ಈ ರೀತಿ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗಿರುತ್ತೆ. ಇದನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.